ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಹೈಕೋರ್ಟ್ ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಖಾಲಿ ಇರುವಂಥ ಗ್ರೂಪ್ ಡಿ ಪೋಸ್ಟ್ನ ಫಿಲ್ ಮಾಡಲಿಕ್ಕೆ ಅಪ್ಲಿಕೇಶನ್ಸ್ನ ಇನ್ವೈಟ್ ಮಾಡಿದ್ದಾರೆ. ಅದರ ಬಗ್ಗೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ನೋಟಿಫಿಕೇಷನಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಗೂಗಲಲ್ಲಿ ನಾನು ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿ ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಆ ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಹೈಕೋರ್ಟ್ ಆಫ್ ಕರ್ನಾಟಕ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ರೈಟ್ ಸೈಡಲ್ಲಿ ಬಾಟಮಲ್ಲಿ ನೋಟಿಫಿಕೇಷನ್ಸ್ ಅಂತ ಇದೆ. ಇದರಲ್ಲಿ ರೀಸೆಂಟ್ ನೋಟಿಫಿಕೇಷನ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಮೊದಲಿಗೆ ನೋಟಿಫಿಕೇಷನ್ ಇದೆ 1 ಹಾಗೂ 2. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟ್ ಒಂದು ನೋಟಿಫಿಕೇಷನ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ನೋಟಿಫಿಕೇಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸ್ ಟು ದಿ ಪೋಸ್ಟ್ ಆಫ್ ಗ್ರೂಪ್ ಡಿ ಅಂಡರ್ ರೆಸಿಡೆನ್ಷಿಯಲ್ ಪೇರೆಂಟ್ ಕಾರ್ಡ್ ಅಂತಿದೆ ಸ್ನೇಹಿತರೆ. ಹಾಗೆ ಇಲ್ಲಿ ಕೆಳಗೆ ನೋಡೋದಾದರೆ ಇನ್ಸ್ಟ್ರಕ್ಷನ್ಸ್ ಟು ಮೇಕ್ ಪೇಮೆಂಟ್ ಕೊಟ್ಟಿದ್ದಾರೆ. ಪೇಮೆಂಟ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಥರ್ಡ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಮೊದಲಿಗೆ ನಾವು ನೋಟಿಫಿಕೇಷನ್ ನೋಡೋಣ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಸೆಕೆಂಡ್ ಪಾಯಿಂಟ್ ನೋಟಿಫಿಕೇಷನ್ ಇದೆಯಲ್ಲ, ಅದು ಕೂಡ ಇದೇ ಒಂದು ಪೋಸ್ಟ್ಗೆ ಕಾಲ್ ಆಗಿರುವಂಥದ್ದು. ಒಂದು HKಗೆ, ಒಂದು ನಾನ್ HKಗೆ ಸ್ನೇಹಿತರೆ. ಅದನ್ನು ಕೂಡ ನೋಡೋಣ. ಅದು ಕೂಡ ಸೇಮ್ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲೂ ಕೂಡ ಪೇಮೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹಾಗೂ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲಿಗೆ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನಾನು ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನ್ HK ಪೋಸ್ಟ್ನ ನೋಡೋಣ. ಒಟ್ಟು ಸ್ನೇಹಿತರೆ ಇಲ್ಲಿ 129 ಪೋಸ್ಟ್ ಇದೆ ನಾನ್ HKಗೆ. ನೀವು ಇಲ್ಲಿ ನೋಡ್ಬೋದು, ರಿಕ್ರೂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸ್ ಟು ದಿ ಪೋಸ್ಟ್ ಆಫ್ ಗ್ರೂಪ್ ಡಿ ಅಂಡರ್ ರೆಸಿಡೆನ್ಷಿಯಲ್ ಪೇರೆಂಟ್ ಕ್ಯಾಡರ್ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದು P1 ವಾಚ್ಮನ್, ಸ್ವೀಪರ್ ಹಾಗೂ ಹೌಸ್ ಕೀಪಿಂಗ್ P1ಗೆ ಕಾಲ್ ಆಗಿರೋಂಥ ನೋಟಿಫಿಕೇಷನ್ ಸ್ನೇಹಿತರೆ. ಇದು 10th ಬೇಸ್ ಜಾಬ್ಸ್ ಆಗಿರುತ್ತೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಥ್ರೂ ಆನ್ಲೈನ್ ಸೆಪ್ಟೆಂಬರ್ 17th ಇಲ್ಲಿ ಟೈಮ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಪ್ಲೈ ಮಾಡಲಿಕ್ಕೆ. ನಾನು ಮೊದಲೇ ಹೇಳಿದಾಗೆ ಒಟ್ಟು ಇಲ್ಲಿ 129 ಪೋಸ್ಟು ನಾನ್ HKಗೆ ರಿಸರ್ವ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಮೇಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಸರ್ವಿಸ್ ಆ್ಯಸ್ ಅಮೆಂಡೆಡ್ ಫ್ರಮ್ ಟೈಮ್ ಟು ಟೈಮ್. ಸ್ನೇಹಿತರೆ, ಇಲ್ಲಿ ಒಂದು ಕಂಡೀಷನ್ನ ಮೆನ್ಷನ್ ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ಸು 10th ಇಲ್ಲಿ ಕ್ವಾಲಿಫೈ ಮಾಡಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ದ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಇಂಟರ್ವ್ಯೂ ವಿಲ್ ಬಿ ಪ್ರಿಪೇರ್ಡ್ ಇನ್ ದಿ ಆರ್ಡರ್ ಆಫ್ ಮೆರಿಟ್ ಅಂತ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಸ್ನೇಹಿತರೆ ನಿಮ್ಮ SLC ಅಂದರೆ 10th ಮಾರ್ಕ್ಸ್ನ ಮೆರಿಟ್ ಮೇಲೆ ಒಂದು ಲಿಸ್ಟ್ನ ರೆಡಿ ಮಾಡ್ತಾರೆ ಸ್ನೇಹಿತರೆ. ಅದಾದ ನಂತರ ನೆಕ್ಸ್ಟು ನಿಮ್ಮನ್ನು ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ಪಾಯಿಂಟ್ C ದ ನಂಬರ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕಾಲ್ಡ್ ಫಾರ್ ಇಂಟರ್ವ್ಯೂ ಶೆಲ್ ಬಿ ಈಕ್ವಲ್ ಟು 10 times ಆಫ್ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್. ಸ್ನೇಹಿತರೆ, ಒಟ್ಟು ಇಲ್ಲಿ 10 timesನ ಇಂಟರ್ವ್ಯೂಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪೋಸ್ಟ್ ಇದ್ದರೆ ಅದಕ್ಕೆ 10 ಜನನ ಇಂಟರ್ವ್ಯೂಗೆ ಇಲ್ಲಿ ಬೇಸ್ಡ್ ಆನ್ ನಿಮ್ಮ SLC ಮೆರಿಟ್ ಮೇಲೆ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಒಟ್ಟು ಹುದ್ದೆಗಳು 150 ಇರೋದ್ರಿಂದ 1,500 ಜನನ ಇಲ್ಲಿ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ, SC ST ಹಾಗೂ OBC ಮತ್ತು ವುಮೆನ್, ರೂರಲ್ ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆಲ್ಲ ರಿಸರ್ವೇಷನ್ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋದಾದರೆ, ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಇಂಟರ್ವ್ಯೂ ಶೆಲ್ ಬಿ 10 ಅಂದರೆ ಇಂಟರ್ವ್ಯೂಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇವಲ 10 ಅಂಕಗಳು ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಮೆನ್ಷನ್ ಮಾಡಿದ್ದಾರೆ, ಇಂಟರ್ವ್ಯೂ ಆದ ನಂತರ ಒಂದು ಲಿಸ್ಟ್ನ ಬಿಡ್ತೀವಿ. ಆ ಲಿಸ್ಟಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ, ಎಷ್ಟು ಪೋಸ್ಟ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವೋ ಅಷ್ಟು ಕ್ಯಾಂಡಿಡೇಟ್ಸು
ಫೈನಲ್ ಲಿಸ್ಟಲ್ಲಿ ಇರ್ತಾರೆ ಅಂತ. ಒಟ್ಟು 150 ಪೋಸ್ಟ್ ಇದೆ, 150 ಕ್ಯಾಂಡಿಡೇಟ್ಸ್ ನೇಮ್ ಲಿಸ್ಟ್ನ ಫೈನಲ್ ಆಗಿ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪೇ ಸ್ಕೇಲ್ನ ಮೆನ್ಷನ್ ಮಾಡಿದ್ದಾರೆ. 19,900ರಿಂದ 63,200 ಸ್ನೇಹಿತರೆ. ಸ್ಟಾರ್ಟಿಂಗ್ 19,900 ಇರುತ್ತೆ, ಇದು ಬೇಸಿಕ್ ಪೇ. ಇದ್ರ ಜೊತೆಗೆ ನಿಮಗೆ ಕೆಲವೊಂದು ಅಲೋವೆನ್ಸಸ್ ಕೂಡ ಆ್ಯಡ್ ಆಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರೊಬೇಷನ್ ಪೀರಿಯಡ್ ಎಷ್ಟಿರುತ್ತೆ ಅಂತ. ಸೆಲೆಕ್ಷನ್ ಆದ ನಂತರ ಒಟ್ಟು ಇಲ್ಲಿ 2 ವರ್ಷಗಳ ಕಾಲ ಪ್ರೊಬೇಷನ್ ಪೀರಿಯಡ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ಗೆ ನೋಡೋದಾದರೆ ಏಜ್ ಲಿಮಿಟ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಹಾಗೂ ಮ್ಯಾಕ್ಸಿಮಮ್ ಸ್ನೇಹಿತರೆ ಇಲ್ಲಿ SC ST ಕ್ಯಾಟಗರಿ 1 ಹಾಗೂ ಅದರ್ OBC ಕ್ಯಾಂಡಿಡೇಟ್ಸ್ಗೆ ಇಲ್ಲಿ 40 ಇಯರ್ಸ್ವರೆಗೂ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ 2A 2B 3A 3B ಅವ್ರಿಗೆ 38 ಇಯರ್ಸ್ವರೆಗೂ ಇದೆ, ಹಾಗೂ ಜನರಲ್ ಮೆರಿಟ್ ಅವ್ರಿಗೆ 35 ಇಯರ್ಸ್ವರೆಗೂ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಎಕ್ಸ್ ಸರ್ವಿಸ್ ಮೆನ್ಗೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಫಿಸಿಕಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ಗೆ ಒಟ್ಟು 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ನೆಕ್ಸ್ಟ್ ವಿಡೋ ಕ್ಯಾಂಡಿಡೇಟ್ಸ್ಗೆ ಕೂಡ ಇಲ್ಲಿ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ, ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಯಾವುದ್ರ ಮೇಲೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ 17 ಸೆಪ್ಟೆಂಬರ್ 2022 ಈ ಒಂದು ಡೇಟ್ಗೆ ಕನ್ಸಿಡರ್ ಮಾಡಿದ್ರೆ ಈ ಒಂದು ಏಜ್ ಲಿಮಿಟ್ನ ಇವರಲ್ಲಿ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ವೇಕೆನ್ಸೀಸ್ನ ಕ್ಲಾಸಿಫಿಕೇಷನ್ ನೋಡ್ಬೋದು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ, ಒಟ್ಟು 129 ಹುದ್ದೆಗಳಿರುತ್ತೆ. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು, ಇಲ್ಲಾಂದರೆ ನೋಟಿಫಿಕೇಷನ್ನ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಸ್ನೇಹಿತರೆ. ಹಾಗೆ ಕೆಳಗೆ ನೋಡೋದಾದರೆ ಡಿಸೇಬಿಲಿಟಿ ಕಂಡೀಷನ್ಸ್ ಇಲ್ಲಿ ಏನೇನಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಕೇವಲ ಇಲ್ಲಿ ಸ್ನೇಹಿತರೆ ಆನ್ಲೈನ್ ಅಪ್ಲಿಕೇಶನ್ಸ್ ಮಾತ್ರ ಇಲ್ಲಿ ಇನ್ವೈಟ್ ಮಾಡಿರುವಂಥದ್ದು. ನೀವು ಇವರ ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಇವರ ಅಫಿಷಿಯಲ್ ವೆಬ್ಸೈಟು. ಅದರಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಫಸ್ಟ್ ನೋಟಿಫಿಕೇಷನ್ ಇತ್ತು, ಹಾಗೆ ನಂತರ ಫೀ ಪೇಮೆಂಟ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. 3rd ಪಾಯಿಂಟಲ್ಲಿ ಅಪ್ಲಿಕೇಶನ್ ಲಿಂಕ್ನ ಹಾಕಿದ್ರು ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ವಿಡಿಯೋ ಕೊನೆಯಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ತಿಳಿಸ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫೋಟೋ ಎಷ್ಟು ಸೈಜ್ ಇರಬೇಕು, ಸಿಗ್ನೇಚರ್ ಎಷ್ಟು ಸೈಜಲ್ಲಿ ಇರಬೇಕು, ಹಾಗೂ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಎರಡೂ ಕೂಡ ಇಲ್ಲಿ JPG ಫಾರ್ಮ್ಯಾಟಲ್ಲಿ ಇರಬೇಕು, ಹಾಗೂ ಇಲ್ಲಿ ಮೆನ್ಷನ್ ಮಾಡಿರುವಂಥ ಸೈಜಲ್ಲಿ ಇರಬೇಕು ಸ್ನೇಹಿತರೆ. ಫೋಟೋ 50 KB ಒಳಗಿರಬೇಕು, ಹಾಗೂ ಸಿಗ್ನೇಚರ್ 25 KB ಒಳಗಿರಬೇಕು ಸ್ನೇಹಿತರೆ. ನಿಮ್ಮ ಹತ್ರ ಒಂದು ಇಮೇಲ್ ID ಹಾಗೂ ಫೋನ್ ನಂಬರ್ ಪರ್ಮನೆಂಟಾಗಿ ಇಟ್ಕೊಬೇಕು. ಆ ನಂಬರ್ನ ಇಲ್ಲಿ ಅಪ್ಲೈ ಮಾಡುವಾಗ ನೀವು ಇಲ್ಲಿ ಕೊಡಬೇಕು ಸ್ನೇಹಿತರೆ. ಹಾಗೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ ಶಾಲ್ ಅಪ್ಲೋಡ್ ಇಸ್ ಆರ್ 10th ಸ್ಟ್ಯಾಂಡರ್ಡ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಸ್ನೇಹಿತರೆ. ನಿಮ್ಮ ಇಲ್ಲಿ 10th ಅಥವಾ ಅಂದರೆ SLC ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡುವಾಗ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಅದು ಕೇವಲ PDF ಫಾರ್ಮೆಟಲ್ಲಿ ಇರಬೇಕು, ಹಾಗೂ ಅದು ಕ್ಲಿಯರ್ ಮತ್ತು ಓದುವಾಗಿರಬೇಕು ಸ್ನೇಹಿತರೆ. ಇನ್ ಕೇಸ್ ನಿಮ್ಮ ಮಾರ್ಕ್ಸ್ ಕಾರ್ಡು ಕ್ಲಿಯರ್ ಇಲ್ಲ, ಸರಿಯಾಗಿ ಓದೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಕೇವಲ PDF ಫಾರ್ಮೆಟಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೆ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದರೆ, ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇರ್ತಾರೋ, ನಿಮ್ಮ SLC ಮಾರ್ಕ್ಸ್ನ ಮೆರಿಟ್ ಮೇಲೆ ಯಾರು ಎಲಿಜಿಬಲ್ ಆಗ್ತಾರೋ ಅಂಥ ಕ್ಯಾಂಡಿಡೇಟ್ಸ್ ಲಿಸ್ಟ್ನ ನಾವು ಅಫಿಷಿಯಲ್ ವೆಬ್ಸೈಟಲ್ಲೇ ಪಬ್ಲಿಷ್ ಮಾಡ್ತೀವಿ. ಅದನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ನೀವು ನೋಡೋಕ್ಕೆ ಹೋಗಬೇಡಿ, ಬೇರೆ ಯಾವುದೇ ಒಂದು ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಕೂಡ ಯಾರು ಎಲಿಜಿಬಲ್ ಆಗ್ತಾರೋ ಅಂಥ ಕ್ಯಾಂಡಿಡೇಟ್ಸ್ಗೆ SMS ಹಾಗೂ ಇಮೇಲ್ ಮುಖಾಂತರ ತಿಳಿಸ್ತೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಕೇವಲ ಒಂದು ಕ್ಯಾಂಡಿಡೇಟು ಕೇವಲ ಒಂದು ಅಪ್ಲಿಕೇಶನ್ನ ಇಲ್ಲಿ ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಇನ್ ಕೇಸ್ 2-3 ಸಬ್ಮಿಟ್ ಮಾಡ್ತಾ ಹೋದರೆ ಯಾವುದು ನೀವು ಲಾಸ್ಟ್ಗೆ ಸಬ್ಮಿಟ್ ಮಾಡಿರ್ತೀರ ಅಂತ ಆ ಒಂದು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಕೇರ್ಫುಲ್ಲಾಗಿ ಒಂದನ್ನೇ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಫೀಯನ್ನು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಎಷ್ಟಪ್ಪ ಅಂತ ಹೇಳಿದ್ರೆ, ಜನರಲ್ ಮೆರಿಟ್ ಅವ್ರಿಗೆ ಸ್ನೇಹಿತರೆ ಒಟ್ಟು ಇಲ್ಲಿ 200 ರೂಪಾಯಿ ಇರುತ್ತೆ, ಹಾಗೂ ಕ್ಯಾಟಗರಿ 1 SC ST
ಹಾಗೂ ಫಿಸಿಕಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಕೇವಲ 100 ರೂಪಾಯಿ ಇರುತ್ತೆ ಸ್ನೇಹಿತರೆ. ಯಾವ ರೀತಿ ಪೇಮೆಂಟ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಒಟ್ಟು ಇಲ್ಲಿ 2 ರೀತಿ ಕೂಡ ಇದೆ ಸ್ನೇಹಿತರೆ. ಒಂದು ಆನ್ಲೈನ್ ಪೇಮೆಂಟು, ಇನ್ನೊಂದು ಆಫ್ಲೈನು. ಆನ್ಲೈನಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಮೆನ್ಷನ್ ಮಾಡಿದರೆ ನೋಡ್ತಾ ಇರ್ಬೋದು, SBI ಆನ್ಲೈನ್ ಪೇಮೆಂಟ್ ಗೇಟ್ವೇ ಮುಖಾಂತರ ನೀವು ಇಲ್ಲಿ ಆನ್ಲೈನ್ ಪೇಮೆಂಟ್ನ ಮಾಡಬೇಕು ಸ್ನೇಹಿತರೆ. ಇದು ಕೂಡ ನಿಮ್ಮ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಲೈ ಮಾಡುವಾಗ ನಿಮಗೊಂದು ಲಿಂಕ್ ಸಿಗುತ್ತೆ. ಅದು ಕೇವಲ SBI ಆನ್ಲೈನ್ ಪೇಮೆಂಟ್ ಗೇಟ್ವೇ ಮುಖಾಂತರ ಮಾತ್ರ ಮಾಡಬೇಕು ಸ್ನೇಹಿತರೆ ಆನ್ಲೈನ್ ಪೇಮೆಂಟು. ಹಾಗೆ ಆನ್ಲೈನ್ ಮಾಡಲಿಕ್ಕಾಗಲ್ಲ, ಆಫ್ಲೈನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಆ ಒಂದು ಚಲನ್ನ ಸ್ನೇಹಿತರೆ ನೀವು ಅಪ್ಲೈ ಮಾಡುವಾಗ ಅಲ್ಲೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ SBIನ ಚಲನ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಆ ಚಲನ ತಗೊಂಡೋಗಿ ನೀವು SBIಯಲ್ಲಿ ವರ್ಕಿಂಗ್ ಅವರ್ಸಲ್ಲಿ ನೀವು ಫೀನ ಪೇ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಫೀನ ಪೇ ಮಾಡಿದ ನಂತರ SBIನ ಒಂದು ಪೋರ್ಟಲಲ್ಲಿ ಹೋಗಿ ನಿಮ್ಮ ಒಂದು ರಿಸಿಪ್ಟ್ನ ಡೌನ್ಲೋಡ್ ಮಾಡ್ಕೋಬೇಕು ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್ನ ಒಂದು ಫೀ ಪೇಮೆಂಟ್ ಸಕ್ಸಸ್ ಆದ ನಂತರ ನಿಮಗೊಂದು ರಿಸಿಪ್ಟ್ನ ಸಿಗುತ್ತೆ ಸ್ನೇಹಿತರೆ. ಆ ರಿಸಿಪ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಮೆನ್ಷನ್ ಮಾಡಿರುವಂತಹ ಅಪ್ಲಿಕೇಶನ್ ಫೀ ಆ್ಯಂಡ್ ಫೀ ರಿಸಿಪ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಪೇಮೆಂಟ್ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಫೀ ನಿಮಗೆ ರೀಫಂಡ್ ಆಗಲ್ಲ ಅಂತ. ಇನ್ ಕೇಸ್ ನೀವು ಒಂದು ಸಲ ಅಪ್ಲೈ ಮಾಡಿದ್ರು ಅಷ್ಟೇ, ಈಗ 2-3 ಸಲ ಅಪ್ಲೈ ಮಾಡಿಬಿಟ್ಟಿದ್ದೀನಿ ನಮಗೆ ಮಿಕ್ಕಿದ್ದಕ್ಕೆ ರೀಫಂಡ್ ಆಗುತ್ತಾ ಅಂದರೆ ಇಲ್ಲ ಸ್ನೇಹಿತರೆ. ಒಂದು ಸಲ ನೀವು ಫೀ ಪೇಮೆಂಟ್ ಮಾಡಿದ್ಮೇಲೆ ಅದು ರೀಫಂಡ್ ಆಗಲ್ಲ ಸ್ನೇಹಿತರೆ. ಮರಿಬೇಡಿ, ನೀವು ಫೀ ಪೇ ಮಾಡಿದ ನಂತರ SBI ಪೋರ್ಟಲ್ಗೆ ಹೋಗಿ ನಿಮ್ಮ ರಿಸಿಪ್ಟ್ನ ಪಡ್ಕೊಂಡು ಆ ರಿಸಿಪ್ಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ನಂತರ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನೆಕ್ಸ್ಟು ಲಾಸ್ಟ್ ಡೇಟ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ, ಲಾಸ್ಟಲ್ಲಿ ಹೋಗಿ ಟ್ರಾಫಿಕ್ ಆಗುತ್ತೆ, ಆ ರಶ್ನ ಅವಾಯ್ಡ್ ಮಾಡಲಿಕ್ಕೆ ಇವಾಗಿಂದನೇ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೂ ಲಾಸ್ಟ್ ಡೇಟು 17 ಸೆಪ್ಟೆಂಬರ್ವರೆಗೂ ಇರುತ್ತೆ. ಹಾಗಂತ 17 ಸೆಪ್ಟೆಂಬರ್ವರೆಗೂ ಕಾಯಬೇಡಿ, ಮೊದಲಿಂದನೇ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಹಾಗೆ ಫೀನ ಪೇ ಮಾಡೋಕ್ಕೆ ಇಲ್ಲಿ 21 ಸೆಪ್ಟೆಂಬರ್ವರೆಗೂ ಟೈಮ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಬ್ಯಾಂಕಿಂಗ್ ಅವರ್ಸಲ್ಲಿ. ನೀವು ಇನ್ ಕೇಸ್ ಆಫ್ಲೈನಲ್ಲಿ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಅವರ್ಸಲ್ಲಿ ನೀವು ಇದನ್ನು ಪೇ ಮಾಡಬೇಕು ಸ್ನೇಹಿತರೆ. ಅಂದರೆ ಇವಾಗಿಂದನೇ ಅಪ್ಲಿಕೇಶನ್ ಓಪನ್ ಆಗಿರೋದ್ರಿಂದ ನೀವು ಈಗಲಿಂದನೇ ಅಪ್ಲೈ ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾರು ರಿಸರ್ವೇಷನ್ನ ಕ್ಲೈಮ್ ಮಾಡ್ತಿದ್ದಾರೋ ಅಂಥ ಕ್ಯಾಂಡಿಡೇಟ್ಸು ಪ್ರಿಸ್ಕ್ರೈಬ್ಡ್ ಫಾರ್ಮೆಟಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೈ ಮಾಡಬೇಕು, ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಅದನ್ನು ಇಟ್ಕೊಂಡಿರಬೇಕು, ಮುಂದೆ ಯಾವಾಗಾದರೂ ಅದನ್ನು ಕೇಳಿದ್ರೆ ನೀವು ಅದನ್ನು ತೋರಿಸ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲೊಂದು ಪೋರ್ಟಲ್ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ, ಯಾರು ಈಗಾಗಲೇ ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿದ್ದಾರೋ ಅಂಥ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ್ರೆ ಇಲ್ಲಿ ನೀವು ವರ್ಕ್ ಮಾಡ್ತಿರೋ ಜಾಗದಲ್ಲಿ ಎಸ್ ಅಂತ ಕೊಡಬೇಕು. ಅಪ್ಲಿಕೇಶನಲ್ಲಿ ನೀವು ಕೇಳುತ್ತೆ ಒಂದು ಪಾಯಿಂಟಲ್ಲಿ ನೀವು ವರ್ಕ್ ಮಾಡ್ತಿದ್ರೆ ಆಲ್ರೆಡಿ ಅಂತ, ಅಲ್ಲಿ ಎಸ್ ಅಂತ ಕೊಡಬೇಕು. ಹಾಗೆ ನೆಕ್ಸ್ಟು ನೀವು ಸೆಲೆಕ್ಷನ್ ಆದ ನಂತರ ನಿಮ್ಮ ಒಂದು ಆರ್ಗನೈಸೇಷನಿಂದ NOCನ ತಂದು ಕೊಡಬೇಕು ಅಂತ ಇಲ್ಲಿ 10th ಪಾರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳಿದ್ದಾರೆ, ಒನ್ಸ್ ನೀವು ಅಪ್ಲೈ ಮಾಡಿ ಸಬ್ಮಿಟ್ ಮಾಡಿದ ನಂತರ ಅದೇ ಫೈನಲ್ಲು, ನೆಕ್ಸ್ಟ್ ಯಾವುದೇ ಕರೆಕ್ಷನ್ಸ್ ಕೂಡ ಇಲ್ಲಿ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ, ನೀವು ಅಪ್ಲೈ ಮಾಡಿದ ನಂತರ ಅಪ್ಲಿಕೇಶನಲ್ಲಿರುವಂಥ ಎಲ್ಲ ಡೀಟೇಲ್ಸು ಜೆನ್ಯೂನ್ ಆಗಿರುತ್ತೆ. ಇನ್ ಕೇಸ್ ಯಾವುದೇ ಒಂದು ರಾಂಗ್ ಆದರೆ ಅಂಥ ಕ್ಯಾಂಡಿಡೇಚರ್ನ ರದ್ದು ಮಾಡಲಾಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿವರೆಗೂ ನೋಡಿದ್ದು ನಾನ್ HK ಪೋಸ್ಟ್ ಸ್ನೇಹಿತರೆ. ಈಗ ಇಲ್ಲಿ HK ಪೋಸ್ಟ್ಗೆ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ ಓಪನ್ ಮಾಡಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂಡರ್ ಕಲ್ಯಾಣ ಕರ್ನಾಟಕ ಕ್ಯಾಟಗರಿ ಅಂತ. ಇದು ಕೂಡ ಎಲ್ಲ ಸೇಮ್ ಇರುತ್ತೆ ಸ್ನೇಹಿತರೆ. ಪೋಸ್ಟ್ ಕೂಡ ಸೇಮು, P1 ವಾಚ್ಮ್ಯಾನ್, ಸ್ವೀಪರ್, P1 ಹೌಸ್ ಕೀಪಿಂಗ್. ಇಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಒಟ್ಟು 21 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗೆ ಇಲ್ಲಿ ರಿಸರ್ವ್ ಆಗಿದೆ ಸ್ನೇಹಿತರೆ. ಈ ಒಂದು ಪೋಸ್ಟ್ಗೆ ಕೇವಲ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅದು ಬಿಟ್ಟರೆ ಇಲ್ಲಿ ಮಿಕ್ಕಿದೆಲ್ಲ ಸೇಮು ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ವೇಕೆನ್ಸೀಸ್ನ ಇಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಹೇಳಿದಾಗೆ ಸ್ನೇಹಿತರೆ, ಇಲ್ಲಿ ಒಟ್ಟು 21 ಹುದ್ದೆಗಳು ಇದೆ ಸ್ನೇಹಿತರೆ. ಯಾವುದಕ್ಕೆ ಎಷ್ಟೆಷ್ಟು ಅಲಾಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಇದೊಂದು ಬಿಟ್ಟರೆ ಮಿಕ್ಕಿದೆಲ್ಲ
ಸೇಮು ನಾವು ಮೊದಲೇ ನೋಡಿದ್ವಲ್ಲ, ಸೇಮ್ ಅದೇ ರೀತಿ ನೋಟಿಫಿಕೇಷನಲ್ಲಿ ಈ ನೋಟಿಫಿಕೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ನೋಟಿಫಿಕೇಷನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಕ್ಯಾಟಗರಿಗೆ ಯಾರು ಇಲ್ಲಿ ಅಪ್ಲೈ ಮಾಡ್ತಾರೋ ಸ್ನೇಹಿತರೆ, ಅಂಥ ಕ್ಯಾಂಡಿಡೇಟ್ಸು ನಿಮ್ಮ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಈ ಒಂದು ಅಪ್ಲಿಕೇಶನ್ ಕಾಲ್ ಆಗಿದೆಯಲ್ಲ, ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೋ ಆ ಡೇಟ್ಗಿನ್ನ ಮುಂಚೆ ನಿಮ್ಮ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಡೇಟ್ ಇರಬೇಕು ಸ್ನೇಹಿತರೆ. ಅಂದರೆ ಈ ಒಂದು ಕ್ಲೋಸ್ ಆಗೋಕ್ಕಿಂತ ಮುಂಚೆ ನೀವು ಆ ಒಂದು ಸರ್ಟಿಫಿಕೇಟ್ನ ಹೊಂದಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಬಿಟ್ಟರೆ ಮಿಕ್ಕಿದೆಲ್ಲ ಇಲ್ಲಿ ನೋಟಿಫಿಕೇಷನಲ್ಲಿ ಸೇಮ್ ಇದೆ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟ್ಗೆ ಓಪನ್ ಮಾಡ್ಕೊಂಡಿದ್ನಲ್ಲ ಅದೇ ಸೇಮ್ ಅಫಿಷಿಯಲ್ ವೆಬ್ಸೈಟ್ ಇದು. ಈ ಕಡೆ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇದರಲ್ಲೇ ಫಸ್ಟಿಗೆ ಒಂದು ಲಿಂಕ್ ಕೊಟ್ಟಿದ್ದಾರಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ರೀತಿ ನಿಮಗೊಂದು ಪೇಜ್ ಸಿಗುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ನೋಟಿಫಿಕೇಷನ್ ಲಿಂಕ್ ಸ್ನೇಹಿತರೆ, ಈಗಾಗಲೇ ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ವಿ. ನೆಕ್ಸ್ಟ್ ಒಂದು ಸ್ನೇಹಿತರೆ, ಪೇಮೆಂಟ್ನ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಥರ್ಡ್ ಪಾಯಿಂಟಲ್ಲಿ ಅಪ್ಲಿಕೇಶನ್ ಲಿಂಕ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ಇಲ್ಲಿ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಪ್ಲೈ ಮಾಡೋಕ್ಕೂ ಮುಂಚೆ ಈ ಇನ್ಸ್ಟ್ರಕ್ಷನ್ಸ್ನ ಒಂದ್ಸಲ ನೋಡಿಕೊಂಡು ಏನೇನು ಡಾಕ್ಯುಮೆಂಟ್ಸ್ ಇಲ್ಲಿ ಕೇಳಿದರೆ ಆ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ನ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದಾರೆ. ಅಪ್ಲೈ ಮಾಡಿದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ಇಲ್ಲಿ SBI ಪೇಮೆಂಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಪೇಮೆಂಟ್ ಕನ್ಫರ್ಮೇಷನ್ ಲಿಂಕ್ ಇಲ್ಲಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಒಂದು ಲಿಂಕ್ ಇದೆ. ಹಾಗೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳೋಕ್ಕೆ ಒಂದು ಲಿಂಕ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೊದಲಿಗೆ ನಾವು ಅಪ್ಲಿಕೇಶನ್ ಲಿಂಕ್ನ ಇಲ್ಲಿ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕೇಳುತ್ತೆ ಸ್ನೇಹಿತರೆ, ಬಿಫೋರ್ ಕ್ಲಿಕಿಂಗ್ ಆನ್ಲೈನ್ ಅಪ್ಲಿಕೇಶನ್ ಬಟನ್ ದ ಕ್ಯಾಂಡಿಡೇಟ್ ಶೆಲ್ ಬಿ ರೆಡಿ ವಿತ್ ಡಿಜಿಟಲ್ ಸ್ಕ್ಯಾನ್ ಕಲರ್ ಪಾಸ್ಪೋರ್ಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇನ್ JPG ಫಾರ್ಮ್ಯಾಟ್ ಆ್ಯಂಡ್ ರೀಡ್ ಇನ್ಸ್ಟ್ರಕ್ಷನ್ ಕೇರ್ಫುಲ್ ಅಂತ ಸ್ನೇಹಿತರೆ. ನಾನು ಮೊದಲೇ ಹೇಳಿದಾಗೆ ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಹಾಗೂ ಸಿಗ್ನೇಚರ್ ಆಗಿರ್ಬೋದು, ಹಾಗೂ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೂ ನೀವು ಯಾವುದೇ ರಿಸರ್ವೇಷನ್ಸ್ನ ಕ್ಲೇಮ್ ಮಾಡಿಸಿದ್ರೆ ಆ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ನ ಇಲ್ಲಿ ನೀವು ಮೊದಲಿಗೆ ಸ್ಕ್ಯಾನ್ ಮಾಡಿ ಇಲ್ಲಿ ರೆಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೂ ಪ್ರಿಸ್ಕ್ರೈಬ್ ಫಾರ್ಮ್ಯಾಟಲ್ಲಿ ಅದು ಇರಬೇಕು. ಮೊದಲಿಗೆ ಇಲ್ಲಿ ಫೋಟೋ ಹಾಗೂ ಸಿಗ್ನೇಚರ್ ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಅದು JPG ಫಾರ್ಮ್ಯಾಟಲ್ಲಿ ಇರಬೇಕು. ಓಕೆ ಕೊಡಿ. ನಂತರ ಈ ರೀತಿ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ನ ಮೆನ್ಷನ್ ಮಾಡಿದ್ದಾರೆ. ನೀವು ಈ ಜನರಲ್ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಂಡು ಹಾಗೆ ಕೆಳಗೆ ಬಂದರೆ ಇಲ್ಲೊಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ನ ಟಿಕ್ ಮಾಡಿ ಅಪ್ಲೈ ಕೊಟ್ಟರೆ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ನೇಮ್ ಆಫ್ ದ ಅಪ್ಲಿಕೆಂಟ್ ಕೇಳಿದ್ದಾರೆ. ಇಲ್ಲಿ ನಿಮ್ಮ ನೇಮ್ ಹಾಕಿ. ಹಾಗೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಫಾದರ್ ನೇಮ್ ಕೇಳಿದ್ದಾರೆ, ಫಾದರ್ ನೇಮ್ ಹಾಕಿ. ಎಲ್ಲ ಸಹ ಇಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಇಲ್ಲಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ. ಮಿಸ್ಟೇಕ್ಸ್ನ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಜೆಂಡರ್ ಕೇಳಿದ್ದಾರೆ, ಡೇಟ್ ಆಫ್ ಬರ್ತು, ಕ್ಯಾಟಗರಿ ಯಾವುದನ್ನ ಕ್ಲೇಮ್ ಮಾಡ್ತೀರಾ ಅಂತ, ರಿಸರ್ವೇಷನ್ಸ್ ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಕೋಟಾ ಕೇಳಿದ್ದಾರೆ, ಮ್ಯಾರಿಟಲ್ ಸ್ಟೇಟಸ್ ಕೇಳಿದ್ದಾರೆ, ಮದುವೆ ಆಗಿದ್ರೆ ಇಲ್ವಾ ಅಂತ, ಸಿಟಿಸನ್ ಕೇಳಿದ್ದಾರೆ, ಸ್ಕೂಲ್ ಹೆಸರು ಕೇಳಿದ್ದಾರೆ, ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದ್ದಾರೆ, ಇಯರ್ ಆಫ್ ಪಾಸಿಂಗ್ ಕೇಳಿದ್ದಾರೆ, ನಿಮ್ಮ ಅಡ್ರೆಸ್ನ ಮೆನ್ಷನ್ ಮಾಡಬೇಕು ಇಲ್ಲಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ನ ಕೇಳಿದ್ದಾರೆ, ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID. ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಯಾರಾದರೂ ಇನ್ ಕೇಸ್ ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ಎಸ್ ಅಂತ ಕೊಡಬೇಕು ಅಂತ. ಇಲ್ಲಿ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಸ್ನೇಹಿತರೆ. ಎಸ್ ಅಂತ ನೀವು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ಇಲ್ಲಿ ಎಸ್ ಅಂತ ಕೊಟ್ಟು ನೆಕ್ಸ್ಟು ನಿಮ್ಗೆ ಯಾವಾಗ ಅವ್ರು ಕೇಳ್ತಾರೆ ಆವಾಗ ನೀವು ಒಂದು ನಿಮ್ಮ ಆರ್ಗನೈಸೇಷನಿಂದ NOCನ ಪಡ್ಕೊಂಡು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ನೀವು ಇಲ್ಲಿ ಎಸ್ ಅಂತ ಕೊಟ್ಟರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಎನ್ಕ್ವೈರಿ ಪೆಂಡಿಂಗ್ ಇದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ, ಇದ್ರೆ ಎಸ್ ಅಂತ ಕೊಡಿ. ನೀವು ಇನ್ ಕೇಸ್ ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ರೆ ಅದು ಆಟೋಮೆಟಿಕ್ ಇಲ್ಲ ಅಂತ ತಗೊಳುತ್ತೆ ಸ್ನೇಹಿತರೆ. 15th ಕೊಟ್ಟಿದ್ರೆ 16th ಆಗಿ ತಗೊಳುತ್ತೆ. ನಿಮಗೆ ಯಾವ್ದಾದ್ರು ಕೇಸ್ ಇದೆ ಅಂತ ಕೇಳಿದರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಎಷ್ಟು ಇಲ್ಲಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ಈ ಒಂದು ಬಾಕ್ಸ್ನ ಟಿಕ್ ಮಾಡಿ
ಪ್ರಿವ್ಯೂ ಕೊಡಬೇಕು ಸ್ನೇಹಿತರೆ. ಪ್ರಿವ್ಯೂ ಕೊಟ್ಟ ನಂತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಿವ್ಯೂ ಕೊಟ್ಟ ನಂತರ ಇಲ್ಲಿ ಮೇಲೊಂದು 3 ಬಾಕ್ಸ್ನ ಕೇಳುತ್ತೆ. ಆ 3 ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ಕೆಳಗೆ ಇಲ್ಲೊಂದು ಕ್ಯಾಪ್ಚಾ ಕಾಣ್ತಿದೆ. ಆ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ಎಂಟರ್ ಮಾಡಿ ಇಲ್ಲೊಂದು ಬಾಕ್ಸ್ ಇದೆ, ಆ ಬಾಕ್ಸ್ನ ಟಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು ಸ್ನೇಹಿತರೆ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇದಾದ ನಂತರ ನಿಮಗೊಂದು OTP ಬರುತ್ತೆ ಸ್ನೇಹಿತರೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಮತ್ತೆ ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಿ ನೀವು ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, OTP ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ಸ್ನೇಹಿತರೆ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಇಲ್ಲಿ ಮತ್ತೆ ಕೇಳ್ತಾರೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ರೋಲ್ ನಂಬರ್ ಇಲ್ಲಿ ಹಾಕಬೇಕು. SLC ಎಕ್ಸಾಮಿನೇಷನ್ ರೋಲ್ ನಂಬರ್ ಇಲ್ಲಿ ಹಾಕಬೇಕು. ಹಾಗೆ ಯಾವ ಇಯರಲ್ಲಿ ಪಾಸ್ ಆದ್ರಿ, ನಿಮ್ಮ ಪರ್ಸೆಂಟೇಜ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ಒಬ್ಟೈನ್ ಮಾರ್ಕ್ಸ್ ಎಷ್ಟಿತ್ತು ಅಂತ ಎಲ್ಲ ಕೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ನೀವು ಇಲ್ಲಿ ಎಂಟರ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಮ SLC ಬೋರ್ಡ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಕನ್ಫ್ಯೂಸ್ ಆಗಬೇಡಿ, ಬೋರ್ಡ್ ಯಾವುದಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಕರ್ನಾಟಕದವರಾಗಿದ್ದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ಸ್ನೇಹಿತರೆ. ಅದೇ ಕೂಡ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡೆಲ್ಲ ಇದನ್ನು ಮೆನ್ಷನ್ ಮಾಡಿರ್ತಾರೆ. ಇದನ್ನು ನೋಡಿಕೊಂಡು ನೀವು ಇಲ್ಲಿ ಎಂಟರ್ ಮಾಡೋದು ಸ್ನೇಹಿತರೆ. ನಂತರ ನಿಮ್ಮ ರೋಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು ಸ್ನೇಹಿತರೆ. CGPA ಅಂತಿದ್ರೆ CGPA ಟಿಕ್ ಮಾಡಿ. CGPA ಇಲ್ಲ ಅಂತ ಹೇಳಿದ್ರೆ ನೀವು ನೋ ಅಂತ ಟಿಕ್ ಮಾಡಿ ನಂತರ ಕೆಳಗಡೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೂ ಒಬ್ಟೈನ್ ಮಾರ್ಕ್ಸ್ ಎಂಟರ್ ಮಾಡೋದ ನಂತರ ನೀವು ಇಲ್ಲಿ ಆ್ಯಡ್ ಕೊಟ್ಟರೆ ಈ ರೀತಿ ಆ್ಯಡ್ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು. ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ಸ್ನೇಹಿತರೆ. ನಾನು ಮೊದಲೇ ಹೇಳಿದಾಗೆ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಇಲ್ಲಿ ಫೋಟೋನ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ಮೆನ್ಷನ್ ಮಾಡಿದರೆ ಸ್ನೇಹಿತರೆ ಯಾವ ರೀತಿ ಫೋಟೋ ಇರಬೇಕು ಹಾಗೂ ಇರಬಾರ್ದು ಅಂತ. ಸ್ನೇಹಿತರೆ ಇಲ್ಲಿ ಮೆನ್ಷನ್ ಮಾಡಿರೋ ರೀತಿ ಯಾವುದಾದ್ರೂ ಒಂಥರ ಇದ್ರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸೈಡ್ಗೆ ಇರೋದು, ಗ್ಲಾಸ್ ಹಾಕೊಂಡಿರೋದು, ನಿಮ್ಮ ಫೇಸ್ ಕವರ್ ಆಗಿರೋದು, ಫೋಟೋ ಚಿಕ್ಕ ಇರೋದು, ಫೋಟೋ ಮೇಲೆ ಸಿಗ್ನೇಚರ್ ಮಾಡಿರೋದು, ಫೋಟೋ ಕೆಳಗೆ ಸಿಗ್ನೇಚರ್ ಮಾಡಿರೋದು, ಫೋಟೋ ಬ್ಲರ್ ಆಗಿರೋದು, ಬ್ಯಾಕ್ಗ್ರೌಂಡು ಪ್ಲೇನ್ ಆಗಿಲ್ಲದೆ ಬೇರೆ ಏನಾದರೂ ಈ ರೀತಿಯಲ್ಲಿ ಕಾಣೋ ಥರ ಇದ್ದರೆ ನಿಮ್ಮ ಅಪ್ಲಿಕೇಶನಲ್ಲಿ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ನೋಡಿಕೊಂಡು ಆದಷ್ಟು ಬ್ಯಾಕ್ಗ್ರೌಂಡು ಪ್ಲೇನ್ ಇರಲಿ ಹಾಗೂ ಕ್ಲಿಯರ್ ಇರಲಿ ಅಂಥ ಫೋಟೋನ ಇಲ್ಲಿ ಇವರು ಕೇಳಿರುವಂಥ ಸೈಜ್ಗೆ ರಿಸೈಸ್ ಮಾಡಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಇಲ್ಲಿ ನಾನು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ಇಲ್ಲೊಂದು ಬಾಕ್ಸ್ ಇದೆಯಲ್ಲ, ಡಿಕ್ಲೇರ್ ದಟ್ ಅಪ್ಲೋಡೆಡ್ ಫೋಟೋ ಇಮೇಜ್ ಆಸ್ ಪರ್ ಸೆಟ್ ನೋಟಿಫಿಕೇಶನ್ ಅಂತ ಇದೆ ಸ್ನೇಹಿತರೆ. ಅದನ್ನು ಟಿಕ್ ಮಾಡಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನೇನು ಸಿಗ್ನೇಚರ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿ ಒಂದು ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟರೆ ಅದು ಪ್ರಿವ್ಯೂ ತಗೊಳುತ್ತೆ ಸ್ನೇಹಿತರೆ. ನಂತರ ನಿಮ್ಮ ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಓದ್ಕೊಂಡು ಪ್ರಿವ್ಯೂವಲ್ಲಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ, ಇನ್ ಕೇಸ್ ಯಾವ್ದಾದ್ರು ಮಿಸ್ಟೇಕ್ಸ್ ಇದ್ದರೆ ಅದನ್ನು ಈಗಲೇ ಕರೆಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಸಲ ಸಬ್ಮಿಟ್ ಮಾಡಾದಮೇಲೆ ನಿಮಗೆ ಮತ್ತೆ ಅವಕಾಶ ಸಿಗಲ್ಲ. ಸೊ ಅಪ್ಲೈ ಮಾಡುವಾಗ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಪ್ರಿವ್ಯೂನ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗೆ ಕಾಣ್ತಾ ಇರುವಂಥ ಈ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಇನ್ ಕೇಸ್ ಪ್ರಿವ್ಯೂಲ್ಲಿ ನಿಮ್ಗೆ ಯಾವ್ದಾದ್ರು ಮಿಸ್ಟೇಕ್ಸ್ ಕಾಣಿಸ್ತು, ಏನಾದ್ರು ತಪ್ಪು ಮಾಡಿದ್ದೀರ ಅಂತ ಹೇಳಿದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಆಪ್ಷನ್ ಕೂಡ ಇದೆ ಸ್ನೇಹಿತರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಬೋದು. ಸರಿ ಇದ್ದರೆ ಸಬ್ಮಿಟ್ ಕೊಡಿ ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫರ್ದರ್ ಮಾಡಿಫಿಕೇಷನ್ಸ್ ಆರ್ ಚೇಂಜಸ್ ಆರ್ ನಾಟ್ ಅಲೌಡ್ ಅಂತ. ಸೊ ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಡಿ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟ ನಂತರ ನೀವು ನೋಡ್ತಾ ಇರ್ಬೋದು ಡಾಕ್ಯುಮೆಂಟ್ಸ್ ಯಾವ್ದು ಅಪ್ಲೈ ಮಾಡಬೇಕು ಅಂತ ಕೇಳಿದರೆ ಸ್ನೇಹಿತರೆ. ಮೊದಲಿಗೆ ಫ್ರೀ ರಿಸಿಪ್ಟು, ಹಾಗೆ ನೆಕ್ಸ್ಟು SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನೀವು ನೋಡ್ಬೋದು ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ನೀವು ಅಪ್ಲಿಕೇಶನ್ ಫೀಸ್ನ ಇಲ್ಲಿ ಪೇ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಆ ಒಂದು ಫೀ ರಿಸಿಪ್ಟನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಏನೇನು ನೆಸಸರಿ ಡಾಕ್ಯುಮೆಂಟ್ಸ್ ಹೇಳಿದರೆ ಆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಕೊಟ್ಟರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಫೈನಲ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಅದು ಆಟೋಮೆಟಿಕಲಿ ರಿಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವಿಲ್ಲಿ ಇದನ್ನು ಬೇಕಿದ್ರೆ ಪ್ರಿಂಟ್ ತೊಗೋಬೋದು ಸ್ನೇಹಿತರೆ. ಅಲ್ಲೇ ನೀವು ಅದನ್ನು ಪ್ರಿಂಟ್ ತೊಗೋಬೋದು.
ಅದು ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಾನು ಪ್ರಿಂಟ್ ತಗೊಳ್ಳಿಲ್ಲ. ಸೊ ಕ್ಲೋಸ್ ಅಂತ ಆಪ್ಷನ್ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಮೊದಲೇ ನಾವು ನೋಡಿದಂಥ ಪೇಜ್ ಇದು ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ನಿಮ್ಮದು ಇಲ್ಲಿ ಪಾರ್ಸಲಿ ಸಬ್ಮಿಟ್ ಆಗಿದೆ. ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಬೇಕು ಸ್ನೇಹಿತರೆ. ನಂತರ ಪೇಮೆಂಟ್ ಕನ್ಫರ್ಮೇಷನ್ ಅಂತ ಇದೆಯಲ್ಲ ಅಲ್ಲಿ ಪೇಮೆಂಟ್ ನೀವು ಒಂದು ಫೀ ಪೇಮೆಂಟ್ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಸ್ನೇಹಿತರೆ, ಇದರಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಹಾಗೂ ನಿಮ್ಮ ಏನೇನು ನೆಸಸರಿ ಸರ್ಟಿಫಿಕೇಟ್ಸ್ ಹೇಳಿದ್ದಾರೆ. ಇನ್ ಕೇಸ್ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡ್ತಿದ್ರೆ ಆ ಒಂದು ಇಲ್ಲಿ ಸರ್ಟಿಫಿಕೇಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಕೇಳಿದ್ರೆ ಮಾತ್ರ ಅಪ್ಲೋಡ್ ಮಾಡಿ. ಇನ್ ಕೇಸ್ ಕೇಳಿಲ್ಲ, ಬರೀ SLC ಮಾರ್ಕ್ಸ್ ಕಾರ್ಡ್ ಮಾತ್ರ ಕೇಳ್ತಿದೆ ಅಂತ ಹೇಳಿದ್ರೆ SLC ಮಾರ್ಕ್ಸ್ ಕಾರ್ಡ್ ಮಾತ್ರ ಅಪ್ಲೋಡ್ ಮಾಡಿ. ಹಾಗೆ ನಿಮ್ಮ ಸರ್ಟಿಫಿಕೇಟ್ಸ್ನ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ಗೆ ರೆಡಿ ಇಟ್ಕೊಳ್ಳಿ ಸ್ನೇಹಿತರೆ. ನೆನಪಿರಲಿ, ನಿಮ್ಮ ಒಂದು ಸರ್ಟಿಫಿಕೇಟ್ ಡೇಟು ಈ ಒಂದು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ಗಿಂತ ಮುಂಚೆ ಇರಬೇಕು ಸ್ನೇಹಿತರೆ. ಸೊ ಇದಿಷ್ಟು ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಫೈನಲಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಇಲ್ಲಿ ನೀವು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಪೇಮೆಂಟ್ನ ಮಾಡಬೇಕು. ಚಲನ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅದಾದ ನಂತರ ನಿಮ್ಮ ಒಂದು ಫೀ ಪೇಮೆಂಟ್ ರಿಸಿಪ್ಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನೀವು ಇಲ್ಲಿ ಅಪ್ಲಿಕೇಶನ್ನ ಪ್ರಿಂಟ್ ತೊಗೋಬೋದು ಸ್ನೇಹಿತರೆ. ಇದಿಷ್ಟು ಪ್ರೊಸೆಸ್ನ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲಿ ಕಂಪ್ಲೀಟಾಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಾಹಿತಿ. ಸೇಮು ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಇದು ನಾನ್ HKಗೆ ನಾನು ತೋರಿಸಿದ್ದು. HKಗೆ ಇನ್ ಕೇಸ್ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಮೊದಲಿಗೆ ಒಂದು ಲಿಂಕ್ ಸಿಗ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ HK ಪೋಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು HK ಅಪ್ಲಿಕೇಶನ್ನ ಸಪ್ರೇಟಾಗಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ಹೀಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕೆನಿಸಿದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.